ಈ ಸಾರ್ವಜನಿಕವಾಗಿ ಇವೆಲ್ಲ ಅನಾವಶ್ಯಕ ಚರ್ಚೆಗಳಾಗ್ತಾ ಇರೋದು ಸರಿಯಲ್ಲ. ಈ ಥರ ಹೇಳಿಕೆಗಳು ಕೊಟ್ಟು ಏನು ಪ್ರಯೋಜನವೂ ಕೂಡ ಇಲ್ಲ. ಏನೇ ಇದ್ದರೂ ಕೂಡ ಅದು ಹೈಕಮಾಂಡ್ ಮಟ್ಟದಲ್ಲಿ ಅಲ್ಲಿ ಮಾತಾಡ್ಕೋಬೇಕು, ಅದು ತೀರ್ಮಾನ ಆಗಬೇಕು. ಯಾರಿಗೆ ಅವರಲ್ಲಿ ಏನೇ ವಿಷಯಗಳಿದ್ದರೂ ಕೂಡ ಅಲ್ಲಿ ಹೇಳ್ಕೊಂಡು ಅದನ್ನು ತೀರ್ಮಾನ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಸುಮ್ಮನೆ ಇದು ಹೊರಗಡೆ ಹೇಳ್ಕೊಳ್ಳೋದ್ರಿಂದ ಅದು ನಮ್ಮ ಪಕ್ಷಕ್ಕೂ ಒಳ್ಳೆಯದಲ್ಲ ಮತ್ತು ಈ ಥರ ಒಂದು ಹೇಳಿಕೆಗಳಿಂದ ಅವ್ರು ಯಾರಿಗೂ ಪ್ರಯೋಜನ ಆಗೋದಿಲ್ಲ. ಸೊ ನನ್ನ ಅಭಿಪ್ರಾಯ ಈ ಥರ ಹೇಳಿಕೆಗಳು ಕೊಡೋದನ್ನು ನಿಲ್ಲಿಸಬೇಕು. ಈಗಾಗಲೇ ಅವರಿಗೆ ನಮ್ಮ ಆಲ್ ಇಂಡಿಯಾ ಅಧ್ಯಕ್ಷರು ಹೇಳಿದ್ದಾರೆ, ಯಾರೇ ಆಗಿರಲಿ ಈ ಥರ ಹೇಳಿಕೆಗಳೆಲ್ಲ ಕೊಡಬೇಡಿ ಅಂತ. ಅದನ್ನು ಕೇಳ್ಕೊಂಡಾದರೂ ಸ್ವಲ್ಪ ಶಿಸ್ತಿನಿಂದ ಇರಬೇಕಾಗ್ತದೆ ಎಲ್ಲರೂ. ಅಲ್ಲ, ಈಗಾಗಲೇ ಓಕೆ, ಅದು ಅವ್ರಿಗೆ ಆಸೆ ಇದ್ದರೆ ಅದರಲ್ಲ ತಪ್ಪೇನಿಲ್ಲ. ಅದೆಲ್ಲ ಅಂತಿಮವಾಗಿ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಎಲ್ಲರೂ ಒಪ್ಕೊಳ್ತಾರೆ. ಅದು ಯಾರೇ ಆಗಿರ್ಬೋದು, ಏನೇ ಆಗಿರ್ಬೋದು, ಎಲ್ಲರೂ ಒಪ್ಕೊಳ್ಳೇಬೇಕಾಗ್ತದೆ, ಒಪ್ಕೊಳ್ತೀವಿ. ಇದರ ಬಹಿರಂಗ ಚರ್ಚೆಯ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ ಇದೆ. ಈ ವ್ಯವಸ್ಥೆಗಳಿರುವಂಥ ಸಮಸ್ಯೆಗಳು, ಇದು ಒಂದು ಕಡೆ ಬೇಡಿಕೆ ಇದೆ, ಇನ್ನೊಂದು ಕಡೆ ಇದರಲ್ಲಿ ಎಲ್ಲರೂ ಕೂಡ ಈ ಅಕ್ರಮ ಮರಳುಗಾರಿಕೆ ಅಂತ ಹೇಳಿದಾಗ ಅಧಿಕೃತವಾಗಿ ಮರಳನ್ನು ತಗೊಳ್ಳೋದಕ್ಕೆ ನಾವು ಅವಕಾಶ ಕೊಟ್ಟಿದ್ದರೂ ಕೂಡ ಅದನ್ನು ತಗೊಳ್ಳೋದಿಲ್ಲ. ಮತ್ತು ಈ ರೀತಿಯಾಗಿ ಸುಲಭವಾಗಿ ಸಿಗುವಂಥ ಮರಳಿಗೆ ಎಲ್ಲರ ಮೇಲೆ ಕಣ್ಣು ಅದರ ಮೇಲಿದೆ. ಅದು ಇವತ್ತು ನಿನ್ನೆಯಿಂದ ಆಗಿರುವಂಥದ್ದಲ್ಲ. ಆದ್ದರಿಂದ ಇದನ್ನು ಖಂಡಿತ ಇದು ಎಲ್ಲರೂ ಕೈ ಜೋಡಿಸಿದ್ರೆ ಅವಾಗ ಸರಿಪಡಿಸ್ತಕ್ಕಂಥದ್ದಕ್ಕೆ ಅವಕಾಶ ಇದೆ. ಅದು ನಾವು ನಮ್ಮ ಇಲಾಖೆಯವ್ರು ಇವತ್ತು ಕೂಡ ಮಾತಾಡ್ತೀನಿ ಮೀಟಿಂಗಲ್ಲಿ, TDPಲ್ಲೂ ಕೂಡ ಏನು ಮಾಡ್ಬೋದು, ಹೇಗೆ ಮಾಡ್ಬೋದು ಅಂತ. ಈಗ ಮೊನ್ನೆ ಬ್ರಿಡ್ಜ್ಗಳೆಲ್ಲ ಹೋಗಿರೋದು, ಕನಿಷ್ಠ ಬ್ರಿಡ್ಜಿನ ಹತ್ತಿರದಲ್ಲೂ ಕೂಡ ಮರಳನ್ನು ಬಿಟ್ಟಿಲ್ಲ ಅಂತ ಹೇಳಿದ್ರೆ ಜನ, ಇದು ಅಂತಿಮವಾಗಿ ಕೋಟ್ಯಾಂತರ ರೂಪಾಯಿ ನಷ್ಟ ಆಗ್ತಾಯಿದೆ. ಯಾರು ದುಡ್ಡಿದು? ಜನರಿಗೆ ತಾನೇ ತೊಂದರೆ, ಈಗ ಓಡಾಡೋಕ್ಕಾಗ್ತಾಯಿಲ್ಲ. ಸೊ ಇದು ಎಲ್ಲೊಂದು ಕಡೆ ಇದನ್ನು ಯಾವ ರೀತಿಯಾಗಿ ಇದನ್ನು ನಿಯಂತ್ರಣಕ್ಕೆ ತರಬೇಕು ಅಂತ ಇವತ್ತು ಕೂಡ ನಾನು ಚರ್ಚೆ ಮಾಡ್ತೀನಿ. ಸರಿಗ ಒಬ್ಬ